ನಿಮ್ ಹೆಸರೇನಂದ್ರಿ? ಪುಟ್ಟಪ್ಪ ಅಂತ. ಪೂ ಪಾಪಿ ಅಂದ್ರೆ ತುಲಾ. ತುಲಾ ಮೇಲಿನ ರಾಶಿ ಅಂದ್ರೆ ತುಲಾ ಮೇಲಿನ ರಾಶಿ ಅಂದ್ರೆ ಕನ್ಯಾ ರಾಶಿ. ಬಹಳ ಒಳ್ಳೆ ರಾಶಿ. ಒಳ್ಳೆ ರಾಶಿನಾ? ಹಾಗೆ ಆ ನಿಮ್ ಹುಡುಗಿ ಹೆಸರೇನು? ರಂಗಮ್ಮ ಅಂತ. ಪಿರೂತಿಗೆ ನಾನು ರಂಗಿ ರಂಗೀಲಾ ಅಂತೀನಿ. ಹೌದು, ಒಳ್ಳೆ ರಾಶಿ. ನಿಮಗೆ ಕೆಳಗಿನ ರಾಶಿ ಅಂದ್ರೆ ಹಾಗಂದ್ರೆ ಅದೇ ಕನ್ಯಾ ರಾಶಿ ಕೆಳಗಡೆ ಇರೋದೇ ತುಲಾ ರಾಶಿ. ಹೌದು, ಬಹಳ ಒಳ್ಳೆ ರಾಶಿ. ಹಂಗಿದ್ರೆ ನಮ್ಮಿಬ್ಬರಿಗೂ ಮದುವೆ ಆಯ್ತದೆ ಅಂತೀರಾ? ಆಗೋದೇನ್ ಬಂತು, ಕನ್ಯಾ ಪ್ಲಸ್ ತುಲಾ ರಾಶಿ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಒಂದಕ್ಕೊಂದು ಅಂಟ್ಕೊಂಡಿರೋ ಹಾಗೆ ನಿಮ್ಮಿಬ್ರು ಗಂಟಾಕ್ಬಿಡ್ತಾನೆ ಭಗವಂತ. ಸ್ವಾಮಿ, ನೀವು ನುಡ್ದಿದ್ದು ನಡೆದಿದ್ದೆ ಆದ್ರೆ ತಿರುಪ್ತಿಗೆ ಹೋಗಲ್ಲ. ವೆಂಕಟರಾವ್ ಸ್ವಾಮಿ ಫೋಟೋ ಎದುರುಗಡೆ ಇಟ್ಕೊಂಡು ತಲೆ ಬೋಲ್ಸ್ಕೊಂಡ್ಬಿಡ್ತೀನಿ. ಹೆಂಗೆ? ಅಷ್ಟೇನಾ? ಕೈ ತುಂಬಾ ದಕ್ಷಿಣನೂ ಕೊಡ್ತೀನಿ. ಮೊದ್ಲು ನಿಮ್ದು ಉದ್ದ ಮಾಡಿ. ಏನ ಕಾಲ ಉದ್ದ ಮಾಡಕ್ಕಾಗಲ್ಲ, ಬೇಕಾದ್ರೆ ಅಗ್ಲ ಯಾವುದೋ ಒಂದು ಮಾಡುವಂತಂದೆ. ನಿನ್ನ ಆಶೀರ್ವಾದ ನನಗೇನಿಲ್ಲಪ್ಪ ಗುರುವೇ. ತಗ ದಕ್ಷಿಣೆ ಇಟ್ಕ. ಏನ್ ಹಂಗ್ ನೋಡ್ತಾ ಇದೀಯಾ? ಎಲ್ಲ ಕಿತ್ತೋಗ್ಬಿಟ್ಟೈತಲ್ಲಪ್ಪ. ಆಲ್ ಓವರ್ ಇಂಡಿಯಾದಲ್ಲಿ ಚಲಾವಣೆಯಲ್ಲಿ ಇರೋದೇ ಈ ನೋಟು. ನನ್ ಜೀವನದಲ್ಲಿ ಯಾರಿಗೂ ಕೈ ಎತ್ ಕೊಟ್ಟಿಲ್ಲ, ನಿನಗೆ ಮೊದ್ಲು. ರಮೇಶ, ರಾಜವ್ವ, ಲಲಿತಾ, ಬನ್ನಿ, ಎಲ್ರು ಬೇಗ ಬನ್ನಿ. ಏನತ್ತೆ? ಏನಿದು ತಟ್ಟೆ ತುಂಬಾ ಲಾಡು ಇಟ್ಕೊಂಡು ಎಲ್ಲರನ್ನು ಕರಿತಿದ್ದಿಲ್ಲ, ಏನ್ ವಿಶೇಷ? ಮೊದಲು ತಿನ್ನಿ, ಆಮೇಲೆ ನೋಡ್ಬೇಕು. ಆಮೇಲೆ ತಗೊಮ್ಮ. ಏನಮ್ಮ? ತಗೊಳ್ಳೋ. ಏನಮ್ಮ? ಹೇಳ್ತೀನಿರೋ, ತಗೊಳ್ಳೋ. ಏನ್ ಕೇಳೋ? ನೀನು ಒಂದು ತಗೊಳ್ಳೆ. ಅಮ್ಮ, ಎಲ್ರೂ ಬಾಯಿ ಸಿಹಿ ಆಗಿದ್ದಾಯ್ತು, ಈಗಾದ್ರೂ ವಿಶೇಷ ಏನು ಅಂತ ಹೇಳಮ್ಮ. ಇವತ್ತು ನನ್ ಲಕ್ಷ್ಮಿ ಹುಟ್ಟಿದಬ್ಬ ಅಲ್ಲೇನು? ನೀವೆಲ್ಲರೂ ಚೆನ್ನಾಗಿದ್ದಾಗ ಒಟ್ಟಿಗೆ ಸೇರ್ಕೊಂಡು ಸಂತೋಷವಾಗಿ ಹುಟ್ಟಿದಬ್ಬ ಮಾಡಿ ಅವಳಿಗೆ ಆಶೀರ್ವಾದ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಲಕ್ಷ್ಮಿ, ಅತ್ತೆ, ಲಕ್ಷ್ಮಿ, 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 ಮಗಳೇ, ಕನಸಲ್ಲಿ ನೋಡ್ಕೊಂಡಿದ್ದೆ ನೀನು. ಇವತ್ತು ನೆನೆಸ್ಕೊಂಡಿದ್ದ ಬಂದ್ಬಿಟ್ಟಿಯಲ್ಲೇ. ಪುಟ, ನೀನ್ 3 ವರ್ಷ ಆಯ್ಸ್ಕಣೆ. ಎಲ್ಲಿ ನಾವೆಲ್ಲ ಸೇರ್ಕೊಂಡು ನನ್ನ ಹೆಸರಲ್ಲಿ ಹುಟ್ಟುಹಬ್ಬ ಮಾಡ್ತಾ ಇದ್ವಿ. ಸದ್ಯ ಇಷ್ಟು ವರ್ಷಕ್ಕೆ ಇವತ್ತಾದ್ರೂ ನಮ್ಗೆ ನೋಡಕ್ ಬಂದಿಲ್ಲ, ಅಷ್ಟೇ ಸಾಕು. ಅಣ್ಣ, ನಾನಿನ್ ತಂಗಿಯಾಗಿ ನಿನ್ ಬೆನ್ ಹಿಂದೆ ಹುಟ್ಟಬಾರ್ದಾಗಿತ್ತೇನಣ್ಣ. ಅಯ್ಯೋ ದಡ್ಡಿ, ಈಗಲೂ ನೀನೇ ಕಣಮ್ಮ ನನ್ನ ತಂಗಿ. ನೀನು ಬಿಟ್ರೆ ಬಾಯಿ ತುಂಬಾ ಅಣ್ಣ ಅಂತ ಕರೆಯೋದಕ್ಕೆ ನನಗೆ ಬೇರೆ ಯಾವ ತಂಗಿ ಇದ್ದಾಳೆ ಹೇಳು? ಅಣ್ಣ, ಲಕ್ಷ್ಮಿ, ಇವತ್ತು ನಳಬಾರ ಕಮ್ಮ, ಇವತ್ತು ನೀನು ಹುಟ್ಟಿದ ಬಂದ್ರು ನೀನು ನನಗಿಂತ ಸಂತೋಷವಾಗಿರ್ಬೇಕು. ಹೌದು ಲಕ್ಷ್ಮಿ, ಹೆಣ್ಣು ಮಕ್ಕಳು ಕಣ್ಣಿಗೆ ಹಾಕಿದ್ರೆ ಹೆತ್ತವರ ಮನೆ ಹುತ್ತಾಗ್ಬಿಡುತ್ತಮ್ಮ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಬೇಗ ಬಂದು ನನ್ನ ಕಾಲು ಮುಟ್ಟು ನಮಸ್ಕಾರ ಮಾಡು, ದೊಡ್ಡ ಆಶೀರ್ವಾದ ಮಾಡ್ಬಿಡ್ತೀನಿ. ವಯಸ್ಸಾಗೋಯ್ತು, ಯಾವ ಹೊತ್ತಿನಲ್ಲಿ ಕಣ್ಣು ಮುಚ್ಚುತ್ತೀನೋ ಏನೋ. ಬಿಡ್ತೀನಿ ದೊಡ್ಡಪ್ಪ, ಆ ದೇವ್ರು ನನ್ನ ಆಯ್ತು ನಿಮ್ಗೆ ಕೊಟ್ಬಿಡ್ಲಿ. ನೀವು ಬದುಕಿದ್ರೆ ನಿಮ್ಮಿಂದ 100 ಜನಕ್ಕೆ ಒಳ್ಳೇದಾದ್ರೂ ಆಗತ್ತೆ. ಗಿರಿಜಾ, ಗಿರಿಜಾ, ಈ ಲಕ್ಷ್ಮಿ ನಿಜವಾಗ್ಲೂ ನಮ್ಮ ಮಕ್ಕಳು ಇಡ್ಬೇಕಾಗುತ್ತೆ ಕಡೆ. ಆದ್ರೆ ಬ್ರಹ್ಮ ಮೀಸಲು ಬರದ ಕೆಳಗೆ ತೆಂಗಿನ ಸಸಿ ನೆಟ್ಬಿಟ್ಟ. ಅಯ್ಯೋ, ನನ್ನ ಗುಂಡಿಗೆ ತುಂಡೆ ಪುಟ್ಟು ಬಿಟ್ಟು ಚಿನ್ನ ಕಣಮ್ಮ ನೀನು. ನಮ್ಮ ವಂಶದ ಇಡೀ ಗೋಪುರಕ್ಕೆ ಮಿನುಗುವ ಕಲಶ ಬಂದಿದ್ದು. ಯಾವ ಕಟ್ಕಣ್ಣು ನಿನ್ನ ಮೇಲೆ ಬೀಳಬಾರ್ದು. ತಗೋಪುಟ್ಟ, ಇದು ನೀನು ದೊಡ್ಡಪ್ಪನ ಆಶೀರ್ವಾದ. ಇದನ್ನು ತಗೋಚಿಲ್ಲ. ನಂದು ಒಂದು ಪುಟ್ಟು ಹುಡುಗರ ತಗೊಳ್ಳೆ. ಬರ್ತೀನಿ. ಲಕ್ಷ್ಮಿ, ಅಪರೂಪಕ್ಕೆ ಬಂದಿದ್ಯಾ? ನನ್ನ ಜೊತೆ ಊಟ ಮಾಡ್ಕೊಂಡು ಹೋಗ್ತಂದ? ಹೌದು. ಬೇಡ ದೊಡ್ಡಪ್ಪ, ಹೇಳ್ದೆ ಕೇಳ್ದೆ ಕತ್ ಬಂದ್ಬಿಟ್ಟಿದ್ದೀನಿ. ಇನ್ನೊಂದು ದಿನ ಬರ್ತೀನಿ. ಆಯ್ತಮ್ಮ, ಆಯ್ತು, ಬರ್ತೀನಿ. ಸಾರಿ ರೀ, ಸಾರಿ ರೀ, ಸರಿ ಸಾರಿ ರೀ, ಸರಿ. ಯಾರು ನೀನು? ನಾನು ಹೊಸ ಬಂದ್ರು ಮೇಸ್ಟ್ರು ಸರ್. ಬಡ ಮೇಸ್ಟ್ರು ಯಜಮಾನ್ರೆ, ಏನೋ ಯೋಚನೆ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ಈ ಮನೆಯವರೆಲ್ಲ ತುಂಬಾ ಒಳ್ಳೆಯವರಂತೆ. ಈ ಊರಿಗೆ ಯಾರೇ ಬಂದ್ರು ನಿಮ್ ದರ್ಶನ ಮಾಡ್ಲೇಬೇಕಂತೆ, ಅದಕ್ಕೆ ನಾನು ಬಂದೆ.
ನನಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ನಮ್ಮ ಕರುಣಾಶಕ್ಕೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಅದಾಗಿದೆ ಮನೆಗೆ. ಎಷ್ಟೇ ಧೈರ್ಯ ನಿನ್ಗೆ? ಶತ್ರುಗಳೆಲ್ಲವರು ಅಂದ್ರೆ ಕಂಕಳೆಲ್ಲ ಅವರಲ್ಲ ಸಂಜೀವ. ತಾಯಿ ಮಂಡೋದ್ರಿ ಮಗಳಾದ್ರೆ ಈ ನನ್ನ ಹೆಂಡತಿ ಮಗಳು